ಇನ್ನೊಂದು ಕಡೆಗೆ ತಮಿಳುನಾಡಿಗೆ ಕೆಆರ್ಎಸ್ ನಿಂದ ಇಲ್ಲಿ ತನಕ 153 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈ ತಿಂಗಳು ತಮಿಳುನಾಡಿಗೆ 56 ಟಿಎಂಸಿ ನೀರನ್ನ ಕರ್ನಾಟಕ ಬಿಡುಗಡೆ ಮಾಡಬೇಕಾಗಿದೆ. ಹೆಚ್ಚುವರಿ ನೀರನ್ನ ಲೆಕ್ಕಕ್ಕೆ ಪರಿಗಣಿಸೋಕೆ ಸಿಡಬ್ಲ್ಯೂಆರ್ಸಿ ಮುಂದೆ ಕರ್ನಾಟಕ ಮನವಿ ಮಾಡಿಕೊಂಡಿತ್ತು. ಬಟ್ ಕರ್ನಾಟಕದ ವಾದಕ್ಕೆ ಮತ್ತೆ ಆಕ್ಷೇಪವನ್ನ ತಮಿಳುನಾಡು ವ್ಯಕ್ತಪಡಿಸಿದೆ. ಈಗ ಆಲ್ರೆಡಿ ಅವ್ರಿಗೆ ಕೊಡಬೇಕಾಗಿದ್ದ ನೀರಿಗಿಂತ ಹೆಚ್ಚು ನೀರನ್ನ ಕೊಟ್ಟಿರೋದ್ರಿಂದ ಅದನ್ನೇ ಈ ತಿಂಗಳ ಬಾಕಿಗೆ ಅಥವಾ ಈ ತಿಂಗಳ ಇನ್ಸ್ಟಾಲ್ಮೆಂಟ್ಗೆ ಪರಿಗಣಿಸಬಹುದಲ್ವಾ ಅಂತ ಹೇಳಿ ಕರ್ನಾಟಕದ ಕಡೆಯಿಂದ ವಾದ ಮಂಡಿಸಲಾಗಿತ್ತು. ಬಟ್ ಇದಕ್ಕೆ ಎಂದಿನಂತೆ ಆಕ್ಷೇಪ ಎತ್ತೋ ಕೆಲಸವನ್ನ ಮಾಡಲಾಗಿದೆ ತಮಿಳುನಾಡು ಕಡೆಯಿಂದ ಅನ್ನೋದು ತಿಳಿದು ಬರ್ತಾ ಇದೆ. ಈ ಸಲ ಉತ್ತಮ ಮಳೆ ಆಗಿದ್ರಿಂದ ವಾಟರ್ ಪ್ರಾಬ್ಲಮ್ ಎರಡೂ ಸ್ಟೇಟ್ಗಳ ನಡುವೆ ಇರೋದಿಲ್ಲ. ಯಾಕಂದ್ರೆ ಅವರು ಕೇಳಿದ್ದಕ್ಕಿಂತ ಹೆಚ್ಚಿನ ನೀರು ನೈಸರ್ಗಿಕವಾಗಿ ಹರಿದು ಹೋಗ್ತಾ ಇದೆ ಅಂತ ಒಂದು ರಿಲ್ಯಾಕ್ಸೇಷನ್ ಮೂಡ್ನಲ್ಲಿ ಕರ್ನಾಟಕ ಸರ್ಕಾರ ಇತ್ತು. ಬಟ್ ಎಂದಿನಂತೆ ಆಕ್ಷೇಪ ಎತ್ತೋ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ತಮಿಳುನಾಡು ಆಕ್ಷೇಪಕ್ಕೆ ಕಾರಣ ಏನು? ಈಗ ಅವ್ರು ಕೇಳಿದ್ದಕ್ಕಿಂತ ಇನ್ಸ್ಟಾಲ್ಮೆಂಟ್ ಹೆಚ್ಚಿನ ಪ್ರಮಾಣದಲ್ಲೇ ನೀರು ಹೋಗಿರೋದ್ರಿಂದ ಮತ್ತೆ ಮತ್ತೆ ಅತಿಯಾಸೆ ಪಡೋದನ್ನ ಮುಂದುವರಿಸ್ತಾ ಇದೆ ತಮಿಳುನಾಡು ಈ ಮೂಲಕ. ಮಮತಾ, ತಮಿಳುನಾಡದ ಆಕ್ಷೇಪ ಇರುವಂತದ್ದು ನೀರಿನ ಪ್ರಮಾಣ ಏನಿದೆ ಅದು ಏಕಾಏಕಿ ಹರಿದು ಬರ್ತಾ ಇರುವಂತದ್ದು, ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವರ ಪ್ರಮುಖ ಆಕ್ಷೇಪ ಆಗಿರುವಂತದ್ದು. ಅಂದ್ರೆ ಕರ್ನಾಟಕ ತನ್ನ ಜಲಾಶಯಗಳು ತುಂಬುವವರೆಗೂ ಕೂಡ ವೇಟ್ ಮಾಡಿ ಅದಾದ ಬಳಿಕ ಕಡೆಯ ಕ್ಷಣದಲ್ಲಿ ಅಂದ್ರೆ ತಿಂಗಳಿಗೆ ಎಷ್ಟು ನೀರನ್ನು ಬಿಡಬೇಕು ಅದನ್ನ ಒಂದೇ ಹಂತದಲ್ಲಿ ಬಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಇದು ತಪ್ಪು. ನ್ಯಾಯಾಧಿಕರಣದ ಆದೇಶದ ಪ್ರಕಾರ ಪ್ರತಿ ವಾರವೂ ಇಂತಿಷ್ಟು ಪ್ರಮಾಣದ ನೀರನ್ನ ಹರಿಬಿಡಬೇಕಾಗತ್ತೆ. ಆ ಆದೇಶದ ಅನ್ವಯ ಪ್ರತಿ ವಾರವೂ ಕೂಡ ನೀರನ್ನ ಬಿಡದೇ ಇದ್ರೆ ಅದನ್ನು ಬಿಟ್ಟು ಹೆಚ್ಚುವರಿಯಾಗಿ ನೀರು ಬಿಟ್ರೆ ಅದನ್ನ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತನ್ನ ವಾದವನ್ನ ಮಂಡಿಸ್ತಾ ಇದೆ. ಕರ್ನಾಟಕದಲ್ಲಿ ಉತ್ತಮವಾದಂತಹ ಮಾನ್ಸೂನ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ 50 ಟಿಎಂಸಿ ಅಂದ್ರೆ ಈ ತಿಂಗಳು 50 ಟಿಎಂಸಿ ಅಷ್ಟು ನೀರನ್ನ ಹರಿಸಬೇಕಾಗಿತ್ತು. ಕರ್ನಾಟಕ 150ಕ್ಕಿಂತ ಹೆಚ್ಚು ಟಿಎಂಸಿ ನೀರನ್ನ ಈಗಾಗಲೇ ಹರಿಸಲಾಗಿರುವಂತದ್ದು. ಬಾಕಿ 100 ಟಿಎಂಸಿ ನೀರನ್ನ ಮುಂದಿನ ಹಂತದಲ್ಲಿ ಅದನ್ನ ಲೆಕ್ಕಕ್ಕಿಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸುತ್ತೆ. ಆದ್ರೆ ತಮಿಳುನಾಡು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತೆ. ತನ್ನ ಜಲಾಶಯಗಳು ತುಂಬುವವರೆಗೂ ಕಾದು ಅದಾದ ಬಳಿಕ ಬಿಡುವಂತಹ ನೀರನ್ನ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವಾರವೂ ಕೂಡ ನಿಗದಿತ ಪ್ರಮಾಣದ ನೀರನ್ನು ಹರಿಬೇಕಾಗತ್ತೆ. ಆ ನೀರನ್ನ ಹರಿಸಿದ್ರೆ ಮಾತ್ರ ನಾವು ಲೆಕ್ಕಕ್ಕೆ ಪರಿಗಣಿಸ್ತೀವಿ ಅಂತ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅಲ್ಲಿ ತಮಿಳುನಾಡು ತನ್ನ ವಾದವನ್ನು ಇಟ್ಟಿದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.